ಸದ್ಯ ಸಿಎಂ ಗೃಹ ಕಚೇರಿಗೆ ಬಿ ನಾಗೇಂದ್ರ ಆಗಮಿಸಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಸಲ್ಲಿಕೆ ಮಾಡೋರಿದ್ದಾರೆ. ಬಟ್ ಕಾರ್ಯಕ್ರಮವೊಂದರ ನಿಮಿತ್ತವಾಗಿ ಹೊರಗಡೆ ತೆರಳಿದ್ದಾರೆ ಮುಖ್ಯಮಂತ್ರಿಗಳು. ರಾಜೀನಾಮೆ ನೀಡೋದಕ್ಕೆ ಮುಖ್ಯಮಂತ್ರಿಗಳಿಗಾಗಿ ನಾಗೇಂದ್ರ ಕಾಯ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸೊ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡುವಂತ ಸರದಿ. ಶಾಸಕ ಸ್ಥಾನಕ್ಕೆ ಏನಾದ್ರು ರಾಜೀನಾಮೆ ಕೊಡೋದು ಮತ್ತೊಂದು ಅನ್ನುವಂಥ ನಿರ್ಧಾರಕ್ಕೆ ಬಂದ್ರೆ ಸ್ಪೀಕರ್ಗೆ ಹೋಗಿ ಭೇಟಿಯಾಗಿ ಅವ್ರು ರಾಜೀನಾಮೆ ಕೊಡೋದು ಅಥವಾ ಸ್ಪೀಕರ್ಗೆ ರಾಜೀನಾಮೆ ಪತ್ರ ಕಳಿಸ್ಕೊಡೋದು ಇಂತಹದ್ದೆಲ್ಲ ಆಗಬೇಕಾಗುತ್ತೆ. ಬಟ್ ಈಗ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥ ನಿಟ್ಟಿನಲ್ಲಿ ಮೊದಲಿಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರಿಗೆ ವಿವರಣೆಯನ್ನು ಕೊಟ್ಟು ಆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋರಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಕಣ್ಣೀರು ಹಾಕ್ಕೊಂಡೇ ಭಾಳ ಭಾವುಕರಾಗಿ ಹೋದಂಥ ರೀತಿಯಾಗಿ ನಾಗೇಂದ್ರ ಅವರ ನಡವಳಿಕೆ ಕಂಡು ಬರ್ತಾ ಇತ್ತು. ನಾನೇನಾದ್ರು ₹1 ತಿಂದಿರುವಂಥದ್ದು ಏನಾದರೂ ಪ್ರೂಫ್ ಇದೆಯಾ ಅದಕ್ಕೆ ಸಂಬಂಧಪಟ್ಟ ಹಾಗೆ, ನನ್ನ ಸೂಚನೆ ಕೊಟ್ಟಿರೋದು ಮತ್ತೊಂದು ಏನಾದರೂ ಇದೆಯಾ? ಇದು ಬ್ಯಾಂಕ್ನ ಅಧಿಕಾರಿಗಳು ಜೊತೆಗೆ ಈ ವಾಲ್ಮೀಕಿ ಬೋರ್ಡಿಗೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳು ಇವ್ರು ಸೇರ್ ಮಾಡಿರುವಂಥ ಕಳ್ಳಾಟ ಇದು. ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಅಧಿಕಾರಿಗಳೆಲ್ಲ ಸಿಬ್ಬಂದಿ ಸೇರಿ ನಂದು ಇದರಲ್ಲಿ ತಲೆದಂಡ ಯಾಕೆ ಅನ್ನುವಂಥ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ಬಟ್ ಗೊತ್ತಿಲ್ಲ, CBI ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿರುವಂಥ ಸಂದರ್ಭದಲ್ಲಿ ಇವ್ರ ಆಪ್ತರಿಗೆ ಯಾರ್ದೋ ಅಕೌಂಟಿಗೆಲ್ಲ ದುಡ್ಡು ಹೋಗಿದೆ ಅನ್ನುವಂಥದ್ದೇನೋ ಉಲ್ಲೇಖ ಇದೆ ಅಂತೆಲ್ಲ ಗೊತ್ತಾಗ್ತಾ ಇರೋ ಸಂಗತಿ. CT ರವಿ ಕೂಡ ಅದೇ ವಿಚಾರವನ್ನು ಏನೋ ಇವತ್ತು ಹೇಳ್ತಾ ಇದ್ರು. ಬಟ್ ಜಾತಿ ವಿಚಾರವನ್ನು ನಾಗೇಂದ್ರ ಮೇಲಿನ ಮೇಲೆ ಇಲ್ಲಿ ತರ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಿಮಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನ ಎದುರಿಸಿ, ಗೊಡ್ಡು ಬೆದರಿಕೆಗೆ ಯಾರು ಕೂಡ ಬೆದರೋದಿಲ್ಲ. ಇಡಿ CBI ನನ್ನ ಹಿಂದೆ ಬಿಟ್ಟು ಕೇಸ್ ಹಾಕಿಸ್ತಾರೆ, ನನ್ನ ತಪ್ಪೇನಾದ್ರೂ ಇದ್ರೆ ನಾನು ಸೋಲ್ತೀನಿ. ರೆಡ್ಡಿ ರಾಮುಲು ಬರ್ಲಿ, ರಾಮುಲು ಅಣ್ಣ ಬಾ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತೆಲ್ಲ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ವಿಚಾರವಾಗಿನೂ ಕೂಡ ನಾಗೇಂದ್ರ ಕಿಡಿಕಾರದ್ರು. ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ ನೀವು, ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು, ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವ್ರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂಥ ಇವತ್ತು BJP ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ. ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಾನು ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ಲಿ, ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಿ ಪಾತ್ರ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ. ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ED CBI ಮತ್ತೆ ಬಿಡ್ಬೋದು ಅವರು, ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣಂತ. ನಾನು ರಾಜೀನಾಮೆ ಮಾಡ್ತೀನಿ, ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲು ಆಗ್ತಾ ಇದ್ದೀನಿ ನಾನು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು BJPಯಲ್ಲಿ